ಎಲ್ಲರಿಗೂ ನಮಸ್ಕಾರ. ಹಿಂದಿನ ತರಗತಿಯಲ್ಲಿ ಸ್ವಲ್ಪ ಅನಿವಾರ್ಯ ಕಾರಣದಿಂದಾಗಿ ಕ್ಲಾಸ್ ಅರ್ಧಕ್ಕೆ ನಿಂತಿತ್ತು. ಈಗ ಭಾರತದ ಅರ್ಥಶಾಸ್ತ್ರ ಪಾರ್ಟ್ 1 ಚಾಪ್ಟರ್ 1ನಲ್ಲಿ ಪಾರ್ಟ್ 1 ಮುಗಿದಿದೆ. ಪಾರ್ಟ್ 2ದಲ್ಲಿ ಕಂಟಿನ್ಯೂ ಮಾಡೋಣ. ಭಾರತದ ಅರ್ಥಶಾಸ್ತ್ರ ಎಲ್ಲಿವರೆಗೂ ನೋಡಿದ್ವಿ ಅಂದರೆ ಭಾರತದ ಅರ್ಥಶಾಸ್ತ್ರ ಪದದ ಅರ್ಥ ನೋಡಿದ್ವಿ, ಅದರ ಡೆಫಿನೇಷನ್ಸನ್ನು ನೋಡಿದ್ವಿ, ಹಾಗೆ ಯಾರು ಯಾವ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ ಅಂತ ನೋಡಿದ್ವಿ, ಹಾಗೆ ಪ್ರೀವಿಯಸ್ ಇಯರಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ನೋಡಿದ್ವಿ. ಈಗ ಅದರ ಮುಂದುವರಿದ ಭಾಗ ಭಾರತದ ಅರ್ಥಶಾಸ್ತ್ರದ ಆರ್ಥಿಕ ಚಟುವಟಿಕೆಗಳು, ಎಕನಾಮಿಕ್ ಆ್ಯಕ್ಟಿವಿಟೀಸನ್ನು ನೋಡೋಣ. ಏನಿವು ಆರ್ಥಿಕ ಚಟುವಟಿಕೆ ಅಂದರೆ ಏನು ಅಂದರೆ, ಮಾನವನು ಅಪರಿಮಿತವಾದಂತಹ ಬಯಕೆಗಳನ್ನು ಹೊಂದಿದ್ದಾನೆ. ಅವುಗಳನ್ನು ಅವನು ಈಡೇರಿಸಿಕೊಳ್ಳುವ ಸಲುವಾಗಿ ಹಲವಾರು ಕೆಲಸ ಕಾರ್ಯಗಳನ್ನು ಚಟುವಟಿಕೆಗಳನ್ನು ಮಾಡ್ತಾನೆ. ಅಂತಹ ಚಟುವಟಿಕೆಗಳನ್ನು ನಾವೇನಂತೀವಿ ಅಂದರೆ ಆರ್ಥಿಕ ಚಟುವಟಿಕೆಗಳು ಅಂತ ಹೇಳಿ ಕರಿತೀವಿ. ಈ ಆರ್ಥಿಕ ಚಟುವಟಿಕೆಗಳಲ್ಲಿ ಆರ್ಥಿಕ ಚಟುವಟಿಕೆಗಳು ಯಾವ್ಯಾವು ಅನ್ನೋದನ್ನು ನೋಡೋಣ. ಆರ್ಥಿಕ ಚಟುವಟಿಕೆಗಳಲ್ಲಿ ಮೊದಲಿಗೆ ಉತ್ಪಾದನೆ ಅಂದರೆ ಏನು? ಪ್ರೊಡಕ್ಷನ್ ಅಂದರೆ ಏನು? ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸುವ ಚಟುವಟಿಕೆಗಳು ಉತ್ಪಾದಕ ಚಟುವಟಿಕೆಗಳಾಗಿವೆ. ಮಾನವ ಏನು ಮಾಡ್ತಾನೆ? ಸರಕು ಮತ್ತು ಸೇವೆಗಳನ್ನು ಏನು ಉತ್ಪಾದನೆ ಮಾಡ್ತಾನಲ್ಲ, ಅಂತಹ ಚಟುವಟಿಕೆಗಳನ್ನು ನಾವು ಏನಂತೀವಿ ಅಂದರೆ ಉತ್ಪಾದನೆ ಅಥವಾ ಉತ್ಪಾದನೆ ಚಟುವಟಿಕೆಗಳು ಅಂತ ಹೇಳಿ ಕರಿತೀವಿ. ಇವುಗಳಿಗೆ ಉದಾಹರಣೆ ಏನಂದರೆ ಕೃಷಿ ಆಗಿರಬಹುದು, ಸಾರಿಗೆ ಆಗಿರಬಹುದು, ಕೈಗಾರಿಕೆ ಆಗಿರಬಹುದು, ಸಂಪರ್ಕ ಆಗಿರಬಹುದು, ಮೀನುಗಾರಿಕೆ ಆಗಿರಬಹುದು, ಪಶುಸಂಗೋಪನೆ ಆಗಿರಬಹುದು, ಇನ್ನಿತರ ಹಲವಾರು ಉತ್ಪಾದನೆಗಳಿಗೆ ಉದಾಹರಣೆಗಳನ್ನು ನಾವು ನೋಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಎರಡನೆಯದು ಆರ್ಥಿಕ ಚಟುವಟಿಕೆ ಯಾವುದು? ಅನುಭೋಗ ಅಂದರೆ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸುವುದು ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಸಲುವಾಗಿ. ಮಾನವನು ತನ್ನ ಬಯಕೆಗಳನ್ನು ತೃಪ್ತಿಪಡಿಸಲು ಸರಕು ಮತ್ತು ಸೇವೆಗಳನ್ನು ಬಳಸುವಂತಹ ಪ್ರಕ್ರಿಯೆಯನ್ನು, ಈಗೇನು ಉತ್ಪಾದನೆಯಲ್ಲಿ ನೋಡಿದ್ದೀವಲ್ಲ, ಮಾನವ ತನ್ನ ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡ್ತಾನೆ. ಅನುಭೋಗ ಅಂದರೆ ಏನು? ಅವುಗಳನ್ನು ತನ್ನ ಬಯಕೆಗಳನ್ನು ತೃಪ್ತಿಪಡಿಸುವ ಸಲುವಾಗಿ ಬಳಸುವ ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ ಅಂದರೆ ಅನುಭೋಗ ಅಂತ ಹೇಳಿ ಕರಿತೀವಿ. ಇದು ಆರ್ಥಿಕ ಚಟುವಟಿಕೆಯಲ್ಲಿ ಎರಡನೆಯದು. ಮೂರನೆಯದು ಏನಂದರೆ ವಿನಿಮಯ ಅಂದರೆ ಏನು? ಎಕ್ಸ್ಚೇಂಜ್ ಅಂದರೆ ಏನು? ಉತ್ಪಾದಕರು ಉತ್ಪಾದಿಸಿದ ಸರಕು ಮತ್ತು ಸೇವೆಗಳನ್ನು ಅನುಭೋಗಿಗಳಿಗೆ ತಲುಪಿಸುವಂಥ ವ್ಯವಸ್ಥೆ. ಈಗ ಉತ್ಪಾದಕರು ಏನು ಉತ್ಪಾದನೆ ಮಾಡಿರುವಂಥ ಸರಕು ಸೇವೆ ಇರ್ತಾವಲ್ಲ, ಅವುಗಳನ್ನು ಅನುಭೋಗಿಗಳಿಗೆ ತಲುಪಿಸುವಂತಹ ವ್ಯವಸ್ಥೆಯನ್ನು ನಾವೇನಂತ ಕರಿತೀವಿ ಅಂದರೆ ವಿನಿಮಯ ಅಂತ ಕರಿತೀವಿ. ಇದು ಎಕ್ಸಾಂಪಲ್ಲು ಏನಂದರೆ ಮಾರುಕಟ್ಟೆ ಇದಕ್ಕೆ ಉದಾಹರಣೆ. ಯಾಕಂದರೆ ಇಲ್ಲಿ ಕೊಳ್ಳುವ ಮತ್ತು ಮಾರುವ ಚಟುವಟಿಕೆಗಳು ನಡೀತವೆ. ನೆಕ್ಸ್ಟು ನಾಲ್ಕನೆಯದು ಹಂಚಿಕೆ ಅಂದರೆ ಡಿಸ್ಟ್ರಿಬ್ಯೂಷನ್. ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಲು ಉತ್ಪಾದನಾಂಗಗಳನ್ನು ಬಳಸಲಾಗುತ್ತದೆ. ನಂತರ ಉತ್ಪಾದಿಸಿದ ಸರಕುಗಳ ಮಾರಾಟದಿಂದ ಬರುವ ಆದಾಯವನ್ನು ವಿವಿಧ ಉತ್ಪಾದನಾಂಗಗಳಿಗೆ ಪ್ರತಿಫಲ ರೂಪದಲ್ಲಿ ನೀಡುವುದನ್ನು ಹಂಚಿಕೆ ಅಂತ ಹೇಳಿ ಕರಿತೀವಿ. ಈಗೇನೆಂದರೆ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಲು ಉತ್ಪಾದನಾಂಗಗಳನ್ನು ನಾವೆಲ್ಲ ಮಾಡ್ತೀವಿ, ಬಳಸ್ತೀವಿ. ನಂತರ ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ಮಾರಾಟ ಮಾಡಿದ್ರಿಂದ ಬರುವ ಆದಾಯ ಇರ್ತೈತಲ್ಲ, ಅವನ್ನ ಉತ್ಪಾದನಾಂಗಗಳಿಗೆ ಪ್ರತಿಫಲದ ರೂಪದಲ್ಲಿ ನೀಡ್ತಾರೆ. ಅದನ್ನು ಏನಂತಾರೆ? ಹಂಚಿಕೆ ಅಂತ ಕರೀತಾರೆ. ಹಾಗಾದರೆ ಉತ್ಪಾದನಾಂಗಗಳು, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಉತ್ಪಾದನಾಂಗಗಳು ಯಾವ ಉತ್ಪಾದನಾಂಗಗಳು ಯಾವ ಪ್ರತಿಫಲಗಳನ್ನು ಕೊಡ್ತಾರೆ ಅಂತ ಹೇಳಿ ನೋಡೋಣ. ಉತ್ಪಾದನಾಂಗಗಳಲ್ಲಿ ಮೊದಲನೇದು ಬರೋದು ಭೂಮಿಗೆ ಅರ್ಥಶಾಸ್ತ್ರದಲ್ಲಿ ವಿಶಾಲವಾದ ಅರ್ಥ ಕೊಡುತ್ತೆ. ಯಾಕಂದರೆ ಭೂಮಿಯು ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳನ್ನು ಒಳಗೊಂಡಿರುತ್ತದೆ. ಭೂಮಿಯನ್ನು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬಳಸಿದ್ದಕ್ಕೆ ಪ್ರತಿಫಲವಾಗಿ ಏನು ದೊರೆಯುತ್ತದೆ ಅಂದರೆ ಗೇಣಿ ದೊರೆಯುತ್ತದೆ. ಹಾಗೆಯೇ ಶ್ರಮ ಅಂದರೆ ಲೇಬರ್ ಅಂದರೆ ಶ್ರಮ ಬದಲಾಗುವ ಉತ್ಪಾದನಾಂಗ ಎಂದು ಪರಿಗಣಿಸಲಾಗುತ್ತದೆ. ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಉತ್ಪಾದನಾ ಪ್ರಮಾಣವನ್ನು ಹೆಚ್ಚಿಸಲು ಬಂಡವಾಳದೊಂದಿಗೆ ಶ್ರಮವನ್ನು ಹೆಚ್ಚಿಸಬೇಕಾಗುತ್ತದೆ. ಅಂದರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಯಾವುದು? ಕೂಲಿ. ನೆಕ್ಸ್ಟು ಮೂರನೆಯದು ಬಂಡವಾಳ ಕ್ಯಾಪಿಟಲ್. ಬಂಡವಾಳ ಏನಂದರೆ ಅರ್ಥಶಾಸ್ತ್ರದಲ್ಲಿ ಬಂಡವಾಳವು ಕೇವಲ ಹಣವಾಗಿರದೆ ಮಾನವೀಯ ನಿರ್ಮಿತವಾದ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬಳಸುವ ಎಲ್ಲ ವಸ್ತುಗಳನ್ನು ಒಳಗೊಂಡಿರುತ್ತದೆ.
ಈ ಬಂಡವಾಳಕ್ಕೆ ಪ್ರತಿಫಲವಾಗಿ ಬಡ್ಡಿ ದೊರೆಯುತ್ತದೆ. ಹಾಗೆ ಸಂಘಟನೆ ಸಂಘಟನೆ ಅಂದರೆ ಭೂಮಿ, ಶ್ರಮ, ಬಂಡವಾಳವನ್ನು ವ್ಯವಸ್ಥಿತವಾಗಿ ಸಂಘಟಿಸಿ ಉತ್ಪಾದನಾ ಪ್ರಕ್ರಿಯೆಯನ್ನು ನಿರ್ವಹಿಸುವುದನ್ನು ಸಂಘಟನೆ ಅಂತ ಕರಿತೀವಿ. ಸಂಘಟನೆಗೆ ಪ್ರತಿಫಲವಾಗಿ ಲಾಭ ದೊರೆಯುತ್ತದೆ. ಇಲ್ಲಿ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅನ್ನೋ ಪ್ರಕಾರ ಏನು ನೋಡ್ಕೋಬೇಕಂದ್ರೆ ಉತ್ಪಾದನಾಂಗಗಳು ಕೊಡ್ತಾನೆ, ಪ್ರತಿಫಲಗಳನ್ನು ಕೊಡ್ತಾನೆ. ಹೊಂದಿಸಿ ಬರೆಯಲ್ಲಿ ಪ್ರಿವಿಯಸ್ ಇಯರ್ ಎಕ್ಸಾಮಲ್ಲಿ ಕೇಳಿದ್ದ ಪ್ರಶ್ನೆಗಳನ್ನು ಉತ್ಪಾದನಾಂಗಗಳು ಕೊಟ್ಟಂದರೆ ಭೂಮಿಗೆ ಪ್ರತಿಫಲವಾಗಿ ಗೇಣಿ, ಶ್ರಮಕ್ಕೆ ಪ್ರತಿಫಲವಾಗಿ ಕೂಲಿ, ಬಂಡವಾಳಕ್ಕೆ ಪ್ರತಿಫಲವಾಗಿ ಬಡ್ಡಿ, ಸಂಘಟನೆಗೆ ಪ್ರತಿಫಲವಾಗಿ ಲಾಭ. ಇಷ್ಟು ಮಾತ್ರ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಹೋಗೋಣ. ಇನ್ನು ಅರ್ಥಶಾಸ್ತ್ರವನ್ನು 2 ವಿಭಾಗಗಳಲ್ಲಿ ವಿಂಗಡಿಸ್ತೀವಿ. ಯಾವ ವಿಭಾಗ ಅಂದರೆ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಸೂಕ್ಷ್ಮ ಅಂದರೆ ಇನ್ನು ಮೈಕ್ರೋ ಮತ್ತು ಸಮಗ್ರ ಅಂದರೆ ಮ್ಯಾಕ್ರೋ. ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ, ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್. ಆಧುನಿಕ ಅರ್ಥಶಾಸ್ತ್ರವು ವಿಶಾಲ ವ್ಯಾಪ್ತಿಯನ್ನು ಹೊಂದಿದ್ದು ಅದನ್ನು ಪ್ರಮುಖವಾಗಿ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಅರ್ಥಶಾಸ್ತ್ರದಲ್ಲಿ ಸೂಕ್ಷ್ಮ ಮತ್ತು ಸಮಗ್ರ ಎಂಬ ಪದಪ್ರಯೋಗವನ್ನು 1922ರಲ್ಲಿ ಯಾರು ಬಳಸ್ತಾರೆ ಅಂದರೆ ಯಾಗ್ನರ್ ಪ್ರಿಷ್ ಅವರು ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರವನ್ನು ಬಳಸ್ತಾರೆ. ರ್ಯಾಗ್ನರ್ ಪ್ರಿಷ್, ಇದು ಮಿಸ್ಟೇಕ್ ಆಗಿದೆ, ಚೂರು ತಿದ್ಕೊಳ್ಳಿ. 1920ಯಲ್ಲಿ ರ್ಯಾಗ್ನರ್ ಪ್ರಿಷ್ ಎಂಬುವರು ಬಳಸಿದರು. ನೆಕ್ಸ್ಟು ಸೂಕ್ಷ್ಮ ಅರ್ಥಶಾಸ್ತ್ರ, ಮೈಕ್ರೋ ಎಕನಾಮಿಕ್ಸ್. ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೆ ಏನಂದರೆ ಅರ್ಥವ್ಯವಸ್ಥೆಯ ಒಂದು ಭಾಗವನ್ನು ಅಥವಾ ಒಂದು ಘಟಕವನ್ನು ಕುರಿತು ಅಧ್ಯಯನ ಮಾಡುವ ಅರ್ಥಶಾಸ್ತ್ರದ ಶಾಖೆಯನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೀವಿ. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಒಂದು ಉದ್ಯಮವನ್ನು ಅಥವಾ ಒಬ್ಬ ಉತ್ಪಾದಕನನ್ನು, ಒಬ್ಬ ಅನುಭೋಗಿಯನ್ನು, ಒಂದು ಮಾರುಕಟ್ಟೆಯನ್ನು, ಒಂದು ಸರಕಿನ ಬೆಲೆಯನ್ನು ಒಳಗೊಂಡಂತೆ ಪ್ರತಿ ಘಟಕವನ್ನು ಕುರಿತು ಪ್ರತ್ಯೇಕವಾಗಿ ಅಧ್ಯಯನ ಮಾಡುತ್ತದೆ. ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸೂಕ್ಷ್ಮ ಅರ್ಥಶಾಸ್ತ್ರ ಅನ್ನೋದು ಕೇವಲ ಒಂದು ಅಥವಾ ಒಬ್ಬ ಅನ್ನುವ ಪದ ಬರುತ್ತೆ ಇಲ್ಲಿ. ಇದು ಒಂದು ಸರಕಿನ ಬೆಲೆಯನ್ನು ಒಳಗೊಂಡಂತೆ ಪ್ರತಿ ಘಟಕವನ್ನು ಕುರಿತು ಪ್ರತ್ಯೇಕವಾಗಿ ಅಧ್ಯಯನ ಮಾಡುತ್ತದೆ. ಸಾಂಪ್ರದಾಯಿಕ ಅಧ್ಯಯನ ಶಾಸ್ತ್ರಜ್ಞರ ಚಿಂತನೆಗಳು ಸೂಕ್ಷ್ಮ ಅರ್ಥಶಾಸ್ತ್ರದ ಪ್ರಮುಖ ವಿಷಯಗಳಾಗಿವೆ. ಇಲ್ಲಿ ಇನ್ನೂ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಉದಾಹರಣೆ ನೋಡಿದರೆ ಒಬ್ಬ ಕಾರ್ಮಿಕನ ಕೂಲಿ, ಒಬ್ಬ ಅನುಭೋಗಿ, ಒಂದು ಕೈಗಾರಿಕಾ ಆದಾಯ, ಅಥವಾ ಇನ್ನೂ ಎಕ್ಸಾಂಪಲ್ ಡೀಪಾಗಿ ನೋಡಿದ್ರೆ ಒಂದು ಅರಣ್ಯ ಇದೆ, ಅರಣ್ಯದಲ್ಲಿ ಒಂದು ಮರದ ಕುರಿತು ಅಧ್ಯಯನವನ್ನು ಮಾಡುವುದು. ಹಾಗೆ ಅದು ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಅನುಭೋಗಿ ಅಥವಾ ಒಂದು ಕೈಗಾರಿಕೆಯ ಕುರಿತು ಅಧ್ಯಯನ ಮಾಡುವುದನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೀವಿ. ನೆಕ್ಸ್ಟು ಸಮಗ್ರ ಅರ್ಥಶಾಸ್ತ್ರ, ಮ್ಯಾಕ್ರೋ ಎಕನಾಮಿಕ್ಸ್. ಅರ್ಥವ್ಯವಸ್ಥೆಯ ಎಲ್ಲ ಘಟಕಗಳನ್ನು ಕುರಿತು ಸಮಗ್ರವಾಗಿ ಅಧ್ಯಯನ ಮಾಡುವ ಅರ್ಥಶಾಸ್ತ್ರದ ಶಾಖೆಯನ್ನು ಸಮಗ್ರ ಅರ್ಥಶಾಸ್ತ್ರ ಎಂದು ಕರೆಯುತ್ತೇವೆ. ಸಮಗ್ರ ಅರ್ಥಶಾಸ್ತ್ರವು ಅರ್ಥವ್ಯವಸ್ಥೆಯ ಎಲ್ಲ ಉತ್ಪಾದಕರನ್ನು, ಎಲ್ಲ ಅನುಭೋಗಿಗಳನ್ನು ಮತ್ತು ಸಮಗ್ರ ಮಾರುಕಟ್ಟೆಯನ್ನು ಕುರಿತು ಅಧ್ಯಯನವನ್ನು ಮಾಡುತ್ತದೆ. ಸಮಗ್ರ ಅರ್ಥಶಾಸ್ತ್ರವು ಅಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಕೇವಲ ಒಬ್ಬ ಅಂತ ಬಂತು. ಇಲ್ಲಿ ಸಮಗ್ರ ಅಂದರೆ ಇಡೀ ಸಮಗ್ರವಾಗಿ ಅಧ್ಯಯನ ಮಾಡುವಂತಹ ಅರ್ಥವ್ಯವಸ್ಥೆ ಇದು. ಅಂದರೆ ಎಲ್ಲ ಉತ್ಪಾದಕರುಗಳನ್ನು, ಎಲ್ಲ ಅನುಭೋಗಿಗಳನ್ನು, ಸಮಗ್ರ ಮಾರುಕಟ್ಟೆಯನ್ನು ಕುರಿತು ಅಧ್ಯಯನವನ್ನು ಮಾಡುವಂತಹ ಅರ್ಥಶಾಸ್ತ್ರವನ್ನು ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ. ಸಮಗ್ರ ಅರ್ಥಶಾಸ್ತ್ರವು 1929-30 ನಡುವೆ ಸಂಭವಿಸಿದಂತಹ ಆರ್ಥಿಕ ಮುಗ್ಗಟ್ಟಿನ ನಂತರ ಹೆಚ್ಚು ಜನಪ್ರಿಯತೆಯನ್ನು ಪಡೆಯಿತು. ಜೆ.ಎಂ. ಕೇನ್ಸ್ ರವರು 1936ರಲ್ಲಿ ಪ್ರಕಟಿಸಿದಂತಹ ಸಾಮಾನ್ಯ ಸಿದ್ಧಾಂತ ಸಮಗ್ರ ಅರ್ಥಶಾಸ್ತ್ರವನ್ನು ಹೆಚ್ಚು ಜನಪ್ರಿಯಗೊಳಿಸಿತು. ಉದಾಹರಣೆಗೆ ಏನನ್ನು ನೋಡಬೇಕಂದ್ರೆ ರಾಷ್ಟ್ರೀಯ ಆದಾಯ, ಒಟ್ಟು ನಿರುದ್ಯೋಗದ ಮಟ್ಟ, ಒಟ್ಟು ಆಂತರಿಕ ಉತ್ಪನ್ನ, ಇದು ಸಮಗ್ರ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂಗೆ ಉದಾಹರಣೆಗಳಾಗಿವೆ. ಈಗ ಮುಂದೆ ನೆಕ್ಸ್ಟ್ ನೋಡೋಣ. ಅರ್ಥವ್ಯವಸ್ಥೆ, ಎಕನಾಮಿಕ್ಸಲ್ಲಿ ಮುಂದುವರಿದ ಭಾಗ ಅರ್ಥವ್ಯವಸ್ಥೆ. ಅರ್ಥವ್ಯವಸ್ಥೆ ಅಂದರೆ ಏನಂದರೆ
ಆರ್ಥಿಕ ಚಟುವಟಿಕೆಗಳನ್ನು ವ್ಯವಸ್ಥಿತವಾಗಿ ಸಂಘಟಿಸುವ ವ್ಯವಸ್ಥೆಯನ್ನು ಅರ್ಥವ್ಯವಸ್ಥೆ ಅಂತ ಹೇಳಿ ಕರಿತೀವಿ. ಅಂದರೆ ಸರಕುಗಳ ಉತ್ಪಾದನೆ, ವಿನಿಮಯ ಮತ್ತು ವಿತರಣೆಗಳ ವ್ಯವಸ್ಥಿತವಾದ ಸಂಘಟನೆಯೇ ಅರ್ಥವ್ಯವಸ್ಥೆಯಾಗಿದೆ. ಉದಾಹರಣೆಗೆ ಭಾರತದ ಅರ್ಥವ್ಯವಸ್ಥೆ, ಅಮೆರಿಕದ ಅರ್ಥವ್ಯವಸ್ಥೆ. ಈ ಅರ್ಥವ್ಯವಸ್ಥೆಯಲ್ಲಿ ಹಲವಾರು ವಿಧಗಳನ್ನು ನೋಡ್ತೀವಿ. ಒಂದು ಸಮಾಜವಾದಿ ಅರ್ಥವ್ಯವಸ್ಥೆ, ಬಂಡವಾಳಶಾಹಿ ಅರ್ಥವ್ಯವಸ್ಥೆ, ಮಿಶ್ರ ಅರ್ಥವ್ಯವಸ್ಥೆ, ಮುಕ್ತ ಅರ್ಥವ್ಯವಸ್ಥೆ, ಮುಚ್ಚಿದ ಅರ್ಥವ್ಯವಸ್ಥೆ ಹಾಗೂ ಮುಕ್ತ ಮಾರುಕಟ್ಟೆ ಆಧಾರಿತ ಅರ್ಥವ್ಯವಸ್ಥೆ, ನಿಯಂತ್ರಿತ ಅರ್ಥವ್ಯವಸ್ಥೆ, ಹೀಗೆ ಹಲವಾರು ಅರ್ಥವ್ಯವಸ್ಥೆಗಳನ್ನು ನೋಡ್ತೀವಿ. ಅದರಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಒಂದು ಸಮಾಜವಾದಿ ಅರ್ಥವ್ಯವಸ್ಥೆ, ಸೋಷಿಯಲಿಸ್ಟಿಕ್ ಎಕಾನಮಿ. ಸಮಾಜವಾದಿ ಅರ್ಥವ್ಯವಸ್ಥೆ ಅಂದರೆ ಏನಂದರೆ ಎಲ್ಲ ಉತ್ಪಾದನಾ ಸಾಧನ ಮತ್ತು ಸಂಪನ್ಮೂಲಗಳ ಒಡೆತನ ಮತ್ತು ನಿಯಂತ್ರಣವನ್ನು ಸರ್ಕಾರವೇ ಹೊಂದಿರುತ್ತದೆ. ಇದನ್ನು ಯೋಜಿತ ಅರ್ಥವ್ಯವಸ್ಥೆ ಎಂದೂ ಸಹ ಕರೀತಾರೆ. ಅಂದರೆ ಇಲ್ಲಿ ಉತ್ಪಾದನಾ ಸಾಧನ ಮತ್ತು ಸಂಪನ್ಮೂಲಗಳ ಒಡೆತನ ಯಾರ ಕೈಯಲ್ಲಿ, ನಿಯಂತ್ರಣ ಯಾರ ಕೈಯಲ್ಲಿ ಇರ್ತದೆ ಅಂದರೆ ಸರ್ಕಾರದ ಕೈಯಲ್ಲಿ ನಿಯಂತ್ರಣ ಇರ್ತದೆ. ಸಮಾಜವಾದಿ ಅರ್ಥವ್ಯವಸ್ಥೆ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಚೀನಾ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಉತ್ತರ ಕೊರಿಯಾ ಆಗಿರಬಹುದು. ಹಾಗೆ ಎರಡನೇದು ಸಮಾಜವಾದಿ ಅರ್ಥವ್ಯವಸ್ಥೆ, ಕ್ಯಾಪಿಟಲಿಸ್ಟಿಕ್ ಎಕಾನಮಿ. ಎರಡನೇದು ಕ್ಯಾಪಿಟಲಿಸ್ಟಿಕ್ ಎಕಾನಮಿ ಅಂದರೆ ಏನಂದರೆ ಸಂಪನ್ಮೂಲಗಳು ಖಾಸಗಿಯವರ ಅಥವಾ ಮಾರುಕಟ್ಟೆಯ ನಿಯಂತ್ರಣದಲ್ಲಿರುತ್ತವೆ. ಸಮಾಜವಾದಿ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರದ ನಿಯಂತ್ರಣದಲ್ಲಿದ್ದರೆ, ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಖಾಸಗಿಯವರ ಕೈಯಲ್ಲಿರುತ್ತವೆ. ಇದರಲ್ಲಿ ಬೆಲೆ ಯಂತ್ರವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದನ್ನು ಮಾರುಕಟ್ಟೆ ಆಧಾರಿತ ಅರ್ಥವ್ಯವಸ್ಥೆ ಎಂದು ಕರೆಯುತ್ತಾರೆ. ಇಲ್ಲಿ 2 ಪಾಯಿಂಟ್ ತಿಳ್ಕೋಬೇಕು. ಸಮಾಜವಾದಿ ಅರ್ಥವ್ಯವಸ್ಥೆಯನ್ನು ಯೋಜಿತ ಅರ್ಥವ್ಯವಸ್ಥೆ ಎಂದೂ ಕೂಡ ಕರೆಯುತ್ತಾರೆ. ಹಾಗೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯನ್ನು ಮಾರುಕಟ್ಟೆ ಆಧಾರಿತ ಅರ್ಥವ್ಯವಸ್ಥೆ ಎಂದೂ ಸಹ ಕರೆಯುತ್ತಾರೆ. ಇಲ್ಲಿ ಪ್ರಶ್ನೆಗಳನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ತಾನಂದರೆ, ಮಾರುಕಟ್ಟೆ ಆಧಾರಿತ ಅರ್ಥವ್ಯವಸ್ಥೆ ಎಂದು ಯಾವ ಅರ್ಥವ್ಯವಸ್ಥೆಯನ್ನು ಕರಿತೀವಿ ಅಂತ ಕೇಳ್ತಾನೆ. ಬಂಡವಾಳಶಾಹಿ ಅರ್ಥವ್ಯವಸ್ಥೆ. ಯೋಜಿತ ಅರ್ಥವ್ಯವಸ್ಥೆ ಎಂದು ಯಾವ ಅರ್ಥವ್ಯವಸ್ಥೆಯನ್ನು ಕರಿತೀವಿ ಅಂತ ಕೇಳ್ತಾನೆ. ಸಮಾಜವಾದಿ ಅರ್ಥವ್ಯವಸ್ಥೆ. ಹಾಗೆಯೇ ಮೂರನೇದು ಮಿಶ್ರ ಅರ್ಥವ್ಯವಸ್ಥೆ. ಇಲ್ಲಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆಗೆ ಉದಾಹರಣೆ ಇಂಗ್ಲೆಂಡು, ಅಮೆರಿಕ. ಇನ್ನು ಮೂರನೇದು ಮಿಶ್ರ ಅರ್ಥವ್ಯವಸ್ಥೆ, ಮಿಕ್ಸ್ಡ್ ಎಕಾನಮಿ. ಮಿಕ್ಸ್ಡ್ ಎಕಾನಮಿ ಅಂದ್ರೆ ಸಾರ್ವಜನಿಕ ಮತ್ತು ಖಾಸಗಿ ಎರಡೂ ವಲಯಗಳಲ್ಲಿ ಕಾರ್ಯನಿರ್ವಹಿಸುವಂತಹ ಅರ್ಥವ್ಯವಸ್ಥೆಯನ್ನು ಮಿಶ್ರ ಅರ್ಥವ್ಯವಸ್ಥೆ ಅಂತ ಹೇಳಿ ಕರಿತೀವಿ. ಇದಕ್ಕೆ ಉದಾಹರಣೆ ಯಾವುದು ಅಂದರೆ ಭಾರತ. ನೆಕ್ಸ್ಟು 4ನೇದು ಮುಕ್ತ ಅರ್ಥವ್ಯವಸ್ಥೆ, ಓಪನ್ ಎಕಾನಮಿ. ಮುಕ್ತ ಅರ್ಥವ್ಯವಸ್ಥೆ ಅಂದರೆ ಇತರ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಸಂಬಂಧವನ್ನು ಹೊಂದಿರುವ ಅರ್ಥವ್ಯವಸ್ಥೆಯನ್ನು ಮುಕ್ತ ಅರ್ಥವ್ಯವಸ್ಥೆ ಎಂದು ಕರೆಯಲಾಗುತ್ತದೆ. ಈ ಅರ್ಥವ್ಯವಸ್ಥೆಯಲ್ಲಿ ಮಾರುಕಟ್ಟೆಯು ಸುಂಕ, ಕೋಟಾ ಮೊದಲಾದ ಸರ್ಕಾರದ ನಿಯಂತ್ರಣಗಳಿಂದ ಮುಕ್ತವಾಗಿರುತ್ತವೆ. ಹಾಗೆ GDP, ರಫ್ತು ಮತ್ತು ಆಮದುಗಳ ಶೇಕಡಾ ಪ್ರಮಾಣ ಗಣನೀಯವಾಗಿರುತ್ತದೆ. ಮುಕ್ತ ಅರ್ಥವ್ಯವಸ್ಥೆ ಅಥವಾ ಓಪನ್ ಎಕಾನಮಿ ಅಂದರೆ ಏನಂದರೆ ಇತರ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಸಂಬಂಧವನ್ನು ಹೊಂದಿರುವಂತಹ ವ್ಯವಸ್ಥೆಯನ್ನು ಮುಕ್ತ ಅರ್ಥವ್ಯವಸ್ಥೆ ಅಂತ ಕರಿತೀವಿ. 5ನೇದು ಮುಚ್ಚಿದ ಅರ್ಥವ್ಯವಸ್ಥೆ, ಕ್ಲೋಸ್ಡ್ ಎಕಾನಮಿ. ಕ್ಲೋಸ್ಡ್ ಅಂದರೆ ಇಲ್ಲಿದೆ ಮುಕ್ತ ಅರ್ಥವ್ಯವಸ್ಥೆ ಅಂತ ನೋಡಿದೆ. ಮುಕ್ತ ಅರ್ಥವ್ಯವಸ್ಥೆ ಅಂದರೆ ಇತರೆ ರಾಷ್ಟ್ರಗಳೊಂದಿಗೆ ಆರ್ಥಿಕ ವ್ಯವಹಾರವನ್ನು ನಡೆಸುವುದು ಮುಕ್ತ ಅರ್ಥವ್ಯವಸ್ಥೆ. ಮುಚ್ಚಿದ ಅರ್ಥವ್ಯವಸ್ಥೆ ಅಂದರೆ ಇತರೆ ರಾಷ್ಟ್ರದೊಂದಿಗೆ ವ್ಯಾಪಾರ ಸಂಬಂಧವನ್ನು ಹೊಂದಿರದ, ಇಲ್ಲಿ ವ್ಯಾಪಾರ ಸಂಬಂಧ ಹೊಂದಬಾರದು ಅಂತ ಅರ್ಥವ್ಯವಸ್ಥೆಯನ್ನು ಮುಚ್ಚಿದ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಇಲ್ಲೇನೆಂದರೆ ಅಂತಾರಾಷ್ಟ್ರೀಯ ವ್ಯಾಪಾರ ಸಂಪೂರ್ಣವಾಗಿ ಇಲ್ಲಿ ಕಂಡುಬರುವುದಿಲ್ಲ ಮುಚ್ಚಿದ ಅರ್ಥವ್ಯವಸ್ಥೆಯಲ್ಲಿ. ಮುಕ್ತ ಮಾರುಕಟ್ಟೆ ಆಧಾರಿತ ಅರ್ಥವ್ಯವಸ್ಥೆ 6ನೇದು ಪ್ರೀ ಮಾರ್ಕೆಟ್ ಎಕಾನಮಿ. ಅಂದರೆ ಸರ್ಕಾರದ ಹಸ್ತಕ್ಷೇಪ ಮತ್ತು ನಿಯಂತ್ರಣ ಅತಿ ಕಡಿಮೆ ಇರುವ ಅರ್ಥವ್ಯವಸ್ಥೆಯನ್ನು ಮುಕ್ತ ಮಾರುಕಟ್ಟೆ ಆಧಾರಿತ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಈ ಅರ್ಥವ್ಯವಸ್ಥೆಯಲ್ಲಿ ಎಲ್ಲ ಆರ್ಥಿಕ ತೀರ್ಮಾನಗಳನ್ನು ಮಾರುಕಟ್ಟೆ ತತ್ವಗಳ ಆಧಾರದ ಮೇಲೆ ಕೈಗೊಳ್ಳಲಾಗುತ್ತದೆ. ಇಲ್ಲಿ ಸರಕುಗಳ ಪೂರೈಕೆಯಲ್ಲಿ ತೀವ್ರ ಪೈಪೋಟಿ ಇದ್ದು ಅನುಭೋಗಿಗಳಿಗೆ ಬಹು ಆಯ್ಕೆಗಳು ಲಭ್ಯವಿರುತ್ತವೆ. ಉತ್ಪಾದಕರು ಗರಿಷ್ಠ ಲಾಭ ಗಳಿಸುವ ಉದ್ದೇಶದಿಂದ ತೀರ್ಮಾನಗಳನ್ನು ಕೈಗೊಳ್ಳುತ್ತಾರೆ. ಮುಕ್ತ ಮಾರುಕಟ್ಟೆ ಆಧಾರಿತ ಅರ್ಥವ್ಯವಸ್ಥೆ ಅಂದರೆ ಸರ್ಕಾರದ ಹಸ್ತಕ್ಷೇಪ ಅಥವಾ ನಿಯಂತ್ರಣ ಕಡಿಮೆ ಇರುವಂತಹ ಅರ್ಥವ್ಯವಸ್ಥೆ. ನೆಕ್ಸ್ಟ್ 7ನೇದು ನಿಯಂತ್ರಿತ ಅರ್ಥವ್ಯವಸ್ಥೆ, ಕಮಾಂಡ್ ಎಕಾನಮಿ. ನಿಯಂತ್ರಿತ ಅರ್ಥವ್ಯವಸ್ಥೆಯಲ್ಲಿ ಎಲ್ಲ ಉತ್ಪಾದನಾ ಸಂಪನ್ಮೂಲಗಳು ಸರ್ಕಾರದ ಒಡೆತನ ಮತ್ತು ನಿಯಂತ್ರಣಕ್ಕೆ ಒಳಪಟ್ಟಿರುತ್ತವೆ. ಪೈಪೋಟಿಯ ಕೊರತೆಯಿಂದ ಸಂಪನ್ಮೂಲಗಳು ದಕ್ಷವಾಗಿ ಬಳಕೆಯಾಗುವುದಿಲ್ಲ ಮತ್ತು ಅನುಭೋಗಿಗಳ ಆಯ್ಕೆಗಳು ಕಡಿಮೆ ಇರುತ್ತವೆ. ಉದಾಹರಣೆಗೆ ರಷ್ಯಾ ಆಗಿರ್ಬೋದು, ಉತ್ತರ ಕೊರಿಯಾ, ಕ್ಯೂಬಾ, ಚೀನಾ. ಇಲ್ಲಿ ನಿಯಂತ್ರಿತ ಅರ್ಥವ್ಯವಸ್ಥೆ. ಇಲ್ಲೇನೆಂದರೆ ಉತ್ಪಾದನಾ ಸಂಪನ್ಮೂಲಗಳು ಸರ್ಕಾರದ ಒಡೆತನ ಮತ್ತು ನಿಯಂತ್ರಣಕ್ಕೆ ಒಳಪಟ್ಟಿರುತ್ತವೆ. ಹೀಗಾಗಿ ಪೈಪೋಟಿ ಕಂಡುಬರುವುದಿಲ್ಲ. ಇಲ್ಲಿ ಇಂಥ ಅರ್ಥವ್ಯವಸ್ಥೆಯನ್ನು ನಿಯಂತ್ರಿತ ಅರ್ಥವ್ಯವಸ್ಥೆ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಬರೋದು ಅರ್ಥವ್ಯವಸ್ಥೆಯ ವಲಯಗಳು, ಸೆಕ್ಟರ್ಸ್ ಆಫ್ ಎಕಾನಮಿ.
ಅರ್ಥವ್ಯವಸ್ಥೆಯನ್ನು ಹಲವಾರು ವಲಯಗಳಾಗಿ ವಿಂಗಡಣೆ ಮಾಡಿರುವುದನ್ನು ನಾವಿಲ್ಲಿ ಕಾಣ್ತೀವಿ. ಮೊದಲನೆಯದು ಪ್ರಾಥಮಿಕ ವಲಯ, ಪ್ರೈಮರಿ ಸೆಕ್ಟರ್. ಇದು ಎಕ್ಸಾಮ್ ಪರ್ಪಸ್ ತುಂಬ ಇಂಪಾರ್ಟೆಂಟು. ಯಾಕಂದರೆ ಯಾವ ವಲಯಗಳಿಗೆ ಉದಾಹರಣೆಗಳನ್ನು ಕೇಳ್ತಾನೆ ಕೊಟ್ಟು ಇದು ಯಾವ ವಲಯಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾನೆ. ಕೃಷಿ ಯಾವ ವಲಯಕ್ಕೆ ಸಂಬಂಧಪಟ್ಟಿದೆ, ಕೈಗಾರಿಕೆ ಯಾವ ವಲಯಕ್ಕೆ ಸಂಬಂಧಪಟ್ಟಿದೆ, ಸಾರಿಗೆ ಯಾವ ವಲಯಕ್ಕೆ ಸಂಬಂಧಪಟ್ಟಿದೆ, ಹೀಗೆ ಕೇಳ್ತಾನೆ. ಇಲ್ಲ ಅಂದರೆ ಹೊಂದಿಸಿ ಬರೆಯಲು ಕೇಳ್ತಾನೆ. ಒಂದು ಕಡೆ ವಲಯಗಳನ್ನು ಕೊಡ್ತಾನೆ, ಒಂದು ಕಡೆ ಅವುಗಳಿಗೆ ಉದಾಹರಣೆಗಳನ್ನು ಕೊಟ್ಟು ಪ್ರಶ್ನೆಗಳನ್ನು ಕೇಳುವ ಸಂಭವ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಇದನ್ನು ಸರಿಯಾಗಿ ತಿಳ್ಕೊಳ್ಳಿ. ಪ್ರಾಥಮಿಕ ಅರ್ಥವ್ಯವಸ್ಥೆ, ಇಲ್ಲಿ ಪ್ರಾಥಮಿಕ ವಲಯ ಅಥವಾ ಪ್ರಾಥಮಿಕ ಅರ್ಥವ್ಯವಸ್ಥೆಯ ವಲಯಗಳಲ್ಲಿ ಏನೇನು ಬರ್ತವೆ ಅಂದರೆ ಕೃಷಿ ಬರುತ್ತೆ, ಪಶುಸಂಗೋಪನೆ ಬರುತ್ತೆ, ಅರಣ್ಯ ಸಂಪನ್ಮೂಲಗಳು ಬರುತ್ತವೆ, ಮೀನುಗಾರಿಕೆ, ಗಣಿಗಾರಿಕೆ, ಕಲ್ಲು ಗಣಿಗಾರಿಕೆ, ಜೇನು ಸಾಕಣೆ, ಗ್ರಾಮೀಣ ಚಟುವಟಿಕೆಗಳು ಇಲ್ಲಿ ಕಂಡು ಬರ್ತವೆ. ಯಾವುದು ಪ್ರಾಥಮಿಕ ವಲಯದಲ್ಲಿ ಕಂಡುಬರುತ್ತದೆ. ಪ್ರಾಥಮಿಕ ವಲಯವನ್ನು ಕೃಷಿ ವಲಯ ಅಂತ ಸಹ ಕರಿತೀವಿ. ಓಕೆ. ನೆಕ್ಸ್ಟು ಮಾಧ್ಯಮಿಕ ವಲಯ, ಸೆಕೆಂಡ್ರಿ ಸೆಕ್ಟರ್. ಇದನ್ನು ಕೈಗಾರಿಕಾ ವಲಯ ಅಂತ ಕರಿತೀವಿ. ಇವುಗಳಲ್ಲಿ ಕೈಗಾರಿಕಾ ವಲಯ ಅಂತ ಕರಿತೀವಿ. ಪ್ರಮುಖವಾಗಿ ಇದರಲ್ಲಿ ಬರುವಂತಹ ಎಕ್ಸಾಂಪಲ್ಸ್ ಏನಂದರೆ ವಿದ್ಯುತ್ ಸರಬರಾಜು ಆಗಿರ್ಬೋದು, ತಯಾರಿಕೆ ಆಗಿರ್ಬೋದು, ಉತ್ಪಾದನೆ ಆಗಿರ್ಬೋದು, ಸಣ್ಣ ಗೃಹ ಕೈಗಾರಿಕೆಗಳಾಗಿರ್ಬೋದು, ಸಾರಿಗೆ ಆಗಿರ್ಬೋದು, ಉದ್ಯಮವಾಗಿರಬಹುದು. ಇಲ್ಲಿ ಇನ್ನೊಂದು ಪ್ರಾಥಮಿಕ ವಲಯವನ್ನು ಇಲ್ಲಿ ನಾನು ನೋಟ್ಸ್ ಮಾಡೋದನ್ನು ನೋಟ್ಸ್ ಹಾಕಿಲ್ಲ, ಟೈಪಿಂಗ್ ಮಾಡಿಲ್ಲ. ಪ್ರಾಥಮಿಕ ವಲಯವನ್ನು ರೆಡ್ ಕಾಲರ್, ಈ ವಲಯದಲ್ಲಿ ಕೆಲಸ ಮಾಡುವವರನ್ನ ರೆಡ್ ಕಾಲರ್ ಕೆಲಸಗಾರರು ಅಂತ ಕರಿತೀವಿ ಪ್ರಾಥಮಿಕ ವಲಯದಲ್ಲಿ. ಇನ್ನು ಮಾಧ್ಯಮಿಕ ವಲಯ ಅಥವಾ ದ್ವಿತೀಯ ವಲಯದಲ್ಲಿ ಕೆಲಸ ಮಾಡುವವರನ್ನು ನಾವೇನಂತ ಕರಿತೀವಿ ಅಂದರೆ ನೀಲಿ ಕಾಲರ್, ಬ್ಲೂ ಕಾಲರ್ ಕೆಲಸಗಾರರು ಅಂತ ಕರಿತೀವಿ. ಪ್ರಾಥಮಿಕ ವಲಯ ರೆಡ್ ಕಾಲರ್ ಕೆಲಸಗಾರರು, ಮಾಧ್ಯಮಿಕ ವಲಯ ಬ್ಲೂ ಕಾಲರ್ ಕೆಲಸಗಾರರು. ಇನ್ನು ತೃತೀಯ ವಲಯವನ್ನು ಇದು ಸೇವಾ ವಲಯವಂತ ಕರಿತೀವಿ. ಪ್ರಮುಖವಾಗಿ ಉದಾಹರಣೆ ಅಂದರೆ ಸಾರಿಗೆ ಬರುತ್ತೆ, ಬ್ಯಾಂಕಿಂಗು, ವಿಜ್ಞಾನ ತಂತ್ರಜ್ಞಾನ, ಮನೋರಂಜನೆ, ಅಂಚೆ, ತಂತಿ, ಇವೆಲ್ಲ ಇದಕ್ಕೆ ಉದಾಹರಣೆಗಳಾಗಿವೆ. ಈ ವಲಯದ ಚಟುವಟಿಕೆಗಳಲ್ಲಿ ತೊಡಗಿರುವವರನ್ನು ಏನಂತ ಕರಿತೀವಿ ಅಂದರೆ ವೈಟ್ ಕಾಲರ್ ಕೆಲಸಗಾರರು ಅಂತ ಕರಿತೀವಿ. ಪ್ರಾಥಮಿಕ ವಲಯದಲ್ಲಿ ರೆಡ್ ಕಾಲರ್ ಕೆಲಸಗಾರರು, ಮಾಧ್ಯಮಿಕ ವಲಯದಲ್ಲಿ ಬ್ಲೂ ಕಾಲರ್ ಕೆಲಸಗಾರರು, ತೃತೀಯ ವಲಯದಲ್ಲಿ ತೊಡಗಿರುವವರನ್ನು ವೈಟ್ ಕಾಲರ್ ಕೆಲಸಗಾರರು ಅಂತ ಕರಿತೀವಿ. ಇನ್ನು ಚತುರ್ಥ ವಲಯ ಅಂತ ಬರುತ್ತೆ. ಚತುರ್ಥ ವಲಯವನ್ನು ಇದು ಬೌದ್ಧಿಕ ಮತ್ತು ಜ್ಞಾನಾಧಾರಿತ ಚಟುವಟಿಕೆಗಳನ್ನು ಒಳಗೊಂಡಿರುವಂತಹ ವಲಯವಾಗಿದೆ. ಇದಕ್ಕೆ ಉದಾಹರಣೆ ಸಂಶೋಧನೆ ಮತ್ತು ಅಭಿವೃದ್ಧಿ, ಮಾಹಿತಿ ತಂತ್ರಜ್ಞಾನ, ರಕ್ಷಣೆ, ಹಣಕಾಸು, ಸಂಯೋಜನೆ, ಕನ್ಸಲ್ಟಿಂಗ್ ಸಂಸ್ಥೆ, ಇನ್ನಿತರ ಉದಾಹರಣೆಗಳನ್ನು ಇಲ್ಲಿ ಕಾಣಬಹುದು. ಈ ವಲಯದಲ್ಲಿ ಕೆಲಸ ಮಾಡುವವರನ್ನು, ಈ ವಲಯದ ಚಟುವಟಿಕೆಗಳಲ್ಲಿ ತೊಡಗಿರುವವರನ್ನ ಪಿಂಕ್ ಕಾಲರ್ ಕೆಲಸಗಾರರು ಅಂತ ಕರಿತೀವಿ. ಪಿಂಕ್ ಕಾಲರ್ ಕೆಲಸಗಾರರು. ಇನ್ನು ಪಂಚಮ ವಲಯ ಅಥವಾ 5ನೇ ವಲಯ, ಈ ವಲಯವು ರಾಷ್ಟ್ರದಲ್ಲಿ ಅತ್ಯುನ್ನತ ಮಟ್ಟದ ನಿರ್ಧಾರ ತೆಗೆದುಕೊಳ್ಳುವಂತಹ ವಲಯವಾಗಿದೆ. ಯಾಕಂದರೆ ಈ ವಲಯದಲ್ಲಿ ಬರುವವರು ಯಾರು ಅಂದರೆ ಸರ್ಕಾರಿ ಅಧಿಕಾರಿಗಳು ಬರ್ತಾರೆ, ಸಮೂಹ ಮಾಧ್ಯಮಗಳು ಬರ್ತವೆ, ವಿಶ್ವವಿದ್ಯಾಲಯಗಳು ಮುಂತಾದವುಗಳನ್ನು ಒಳಗೊಂಡಂತಹ ವಲಯ ಪಂಚಕ ವಲಯ. ಈ ವಲಯದ ಚಟುವಟಿಕೆಗಳಲ್ಲಿ ತೊಡಗಿರುವವರನ್ನು ಗೋಲ್ಡ್ ಕಾಲರ್ ವರ್ಕರ್ಸ್ ಅಥವಾ ಕೆಲಸಗಾರರು ಅಂತ ಕರಿತೀವಿ. ಇಲ್ಲಿ ಅರ್ಥವ್ಯವಸ್ಥೆಯ ವಲಯಗಳನ್ನು ನೋಡ್ಕೊಂಡಿವಿ. ಯಾವ ವಲಯಕ್ಕೆ ಯಾವ ಹೆಸರುಗಳಿಂದ ಕರೀತಾರಂತ ನೋಡ್ಕೊಂಡಿವಿ. ಇನ್ನೊಂದು ಸಲ ಗ್ಲಾನ್ಸ್ ಆಗಿ ಹೇಳ್ತೀನಿ ನೋಡಿ. ಪ್ರಾಥಮಿಕ ವಲಯವನ್ನು ಕೃಷಿ ವಲಯ ಅಂತ ಕರಿತೀವಿ. ಈ ವಲಯದಲ್ಲಿ ಕೆಲಸ ಮಾಡೋರನ್ನ ರೆಡ್ ಕಾಲರ್ ಕೆಲಸಗಾರರು ಅಂತ ಕರೀತಾರೆ. ಮಾಧ್ಯಮಿಕ ವಲಯವನ್ನು ದ್ವಿತೀಯ ವಲಯ ಅಂತ ಕರಿತೀವಿ ಅಥವಾ ಕೈಗಾರಿಕಾ ವಲಯ ಅಂತ ಕರಿತೀವಿ. ಈ ವಲಯದಲ್ಲಿ ಕೆಲಸ ಮಾಡುವವರನ್ನ ಬ್ಲೂ ಕಾಲರ್ ಅಥವಾ ನೀಲಿ ಕೆಲಸಗಾರ ಅಂತ ಕರೀತಾರೆ. ತೃತೀಯ ವಲಯವನ್ನು ಸೇವಾ ವಲಯ ಅಂತ ಕರಿತೀವಿ. ಈ ವಲಯದಲ್ಲಿ ತೊಡಗಿರುವವರನ್ನ ವೈಟ್ ಕಾಲರ್ ಕೆಲಸಗಾರರು ಅಂತ ಕರಿತೀವಿ. ನೆಕ್ಸ್ಟ್ ಚತುರ್ಥ ವಲಯ, ಈ ವಲಯವನ್ನು ನಾವು ಏನಂತ ಕರಿತೀವಿ ಅಂದರೆ ಈ ವಲಯ ಪಿಂಕ್ ಕಾಲರ್ ಕೆಲಸಗಾರರು ಅಂತ ಕರಿತೀವಿ ಈ ವಲಯದಲ್ಲಿ ಕೆಲಸ ಮಾಡುವವರನ್ನ. ಇನ್ನು ಪಂಚಕ ವಲಯ, ಈ ವಲಯ ಅತ್ಯುನ್ನತ ಮಟ್ಟದ ನಿರ್ಧಾರ ತೆಗೆದುಕೊಳ್ಳುವಂತಹ ವಲಯವಾಗಿದ್ದು ಈ ವಲಯದಲ್ಲಿ ಕೆಲಸ ಮಾಡುವವರನ್ನು ಗೋಲ್ಡ್ ಕಾಲರ್ ವರ್ಕರ್ಸ್ ಕೆಲಸಗಾರರು ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ನೋಡೋಣ, ಸಸ್ಟೈನೇಬಲ್ ಡೆವಲಪ್ಮೆಂಟ್, ಸುಸ್ಥಿರ ಅಭಿವೃದ್ಧಿ.
ಏನಿದು ಸುಸ್ಥಿರ ಅಭಿವೃದ್ಧಿ? ಇದು ಎಕ್ಸಾಮ್ ಪರ್ಪಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಬರ್ತವೆ. ಅವುಗಳು ತುಂಬ ಮುಖ್ಯವಾಗ್ತವೆ. ಈಗ ಸಸ್ಟೈನಬಲ್ ಸುಸ್ಥಿರ ಅಭಿವೃದ್ಧಿ ಅಂದರೆ ಏನು, ಯಾವಾಗ ಬಂತು, ಏನು ಅಂತ ನೋಡ್ತಾ ಹೋಗೋಣ. ಸುಸ್ಥಿರ ಅಭಿವೃದ್ಧಿಯನ್ನು ಮೊದಲ ಬಾರಿಗೆ ಬಳಸಿದ ಕೀರ್ತಿ ಬ್ರಟ್ಲ್ಯಾಂಡ್ ಆಯೋಗಕ್ಕೆ ಸಲ್ಲುತ್ತದೆ. ಇದು ಇಂಪಾರ್ಟೆಂಟ್. ಬ್ರಟ್ಲ್ಯಾಂಡ್ ಆಯೋಗ ಎಕ್ಸಾಮಲ್ಲಿ ಕ್ವಶನ್ ಬರುವಂತಹ ಆಯೋಗದ ಭಾಗ ಇದು, ಬ್ರಟ್ಲ್ಯಾಂಡ್ ಆಯೋಗ. ನೆಕ್ಸ್ಟು ಇದು ಯಾವಾಗಂದರೆ 1983ರಲ್ಲಿ ಪರಿಸರ ನಾಶಕ್ಕೆ ರಚನೆಯಾದಂತಹ ಈ ಆಯೋಗ 1987ರಲ್ಲಿ ನಮ್ಮ ಸಾಮಾನ್ಯ ಭವಿಷ್ಯ ಸಮ್ಮಿಶ್ರ ಭವಿಷ್ಯ ಎಂಬ ಶೀರ್ಷಿಕೆಯಲ್ಲಿ ತನ್ನ ವರದಿಯನ್ನು ಸಲ್ಲಿಸುತ್ತದೆ. ಈ ವರದಿಯಲ್ಲಿ ಮೊದಲ ಬಾರಿಗೆ ಸುಸ್ಥಿರ ಅಭಿವೃದ್ಧಿ ಎಂಬ ಪದವನ್ನು ಬಳಸಲಾಗಿದೆ. ಯಾವ ವರದಿಯಲ್ಲಿ ಮೊದಲ ಬಾರಿಗೆ ಸುಸ್ಥಿರ ಅಭಿವೃದ್ಧಿ ಎಂಬ ಪದವನ್ನು ಬಳಸಲಾಗಿದೆ ಅಂದರೆ ಸಾಮಾನ್ಯ ಭವಿಷ್ಯ ಸಮ್ಮಿಶ್ರ ಭವಿಷ್ಯ ಎಂಬ ಶೀರ್ಷಿಕೆಯ ವರದಿಯನ್ನು ತಯಾರಿಸಿದಂತಹ ಬ್ರಟ್ಲ್ಯಾಂಡ್ ಆಯೋಗ 1987ರಲ್ಲಿ ಈ ಪದವನ್ನು ಬಳಸುತ್ತೆ. ಈ ವರದಿಯ ವ್ಯಾಖ್ಯಾನ ಏನೈತೆ ಅಂದರೆ, ಇದರ ವ್ಯಾಖ್ಯೆ ಏನಂದರೆ, ಸುಸ್ಥಿರ ಅಭಿವೃದ್ಧಿ ಅಂದರೆ ಏನಂದರೆ ಇಂದಿನ ಪೀಳಿಗೆಯ ಆಶೋತ್ತರಗಳನ್ನು ಅಥವಾ ಆಶೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಂಡು ಯಾವುದೇ ರಾಜಿ ಇಲ್ಲದೆ ಮುಂದಿನ ಪೀಳಿಗೆಯ ಆಶೆ ಆಕಾಂಕ್ಷೆಗಳನ್ನು ಪೂರೈಸುವಂತಹ ಪ್ರಕ್ರಿಯೆಯನ್ನು ಸುಸ್ಥಿರ ಅಭಿವೃದ್ಧಿ ಅಂತ ಹೇಳಿ ಕರಿತೀವಿ. ಈ ಸುಸ್ಥಿರ ಅಭಿವೃದ್ಧಿಯ ಲಕ್ಷಣಗಳು ಏನಂದರೆ, ಸುಸ್ಥಿರ ಅಭಿವೃದ್ಧಿ ಸುದೀರ್ಘವಾಗಿದೆ, ತಲೆಮಾರಿನ ಸಮಾನತೆಯ ಅಭಿವೃದ್ಧಿಯನ್ನು ನೀಡುತ್ತದೆ. ಇದು ಆರ್ಥಿಕ ಅಭಿವೃದ್ಧಿಯೊಂದಿಗೆ ಪರಿಸರ ಸಂರಕ್ಷಣೆಗೆ ಆದ್ಯತೆಯನ್ನು ನೀಡುತ್ತದೆ. ಇದು ನವೀಕರಿಸಬಹುದಾದ ಶಕ್ತಿ ಸಂಪನ್ಮೂಲಗಳ ಬಳಕೆಗೆ ಆದ್ಯತೆಯನ್ನು ನೀಡುತ್ತದೆ. ಜನಸಂಖ್ಯಾ ನಿಯಂತ್ರಣಕ್ಕೆ ಮಹತ್ವವನ್ನು ನೀಡುತ್ತದೆ. ಇದು ಸುಸ್ಥಿರ ಅಭಿವೃದ್ಧಿಯ ಲಕ್ಷಣಗಳಾಗಿವೆ. ನೆಕ್ಸ್ಟು ಗ್ರೀನ್ GDP. ಈ ಎಕನಾಮಿಕ್ಸ್ ಕಾನ್ಸೆಪ್ಟಲ್ಲಿ ಬರೋದು ಒಂದು ಕಾನ್ಸೆಪ್ಟ್ ಯಾವುದಂದ್ರೆ ಗ್ರೀನ್ GDP. ಗ್ರೀನ್ GDP ಅಂದರೆ ಏನು? ಗ್ರೀನ್ GDPಯು ಆರ್ಥಿಕ ಅಭಿವೃದ್ಧಿಯ ಒಂದು ಸೂಚ್ಯಂಕ. ಆ ವರ್ಷಾವಧಿಯ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಪರಿಸರದ ಮೇಲಿನ ಪರಿಣಾಮಗಳನ್ನು ಪರಿಗಣಿಸಲಾಗುತ್ತದೆ. ಗ್ರೀನ್ GDPಯನ್ನು ಮಾಪನ ಮಾಡುವಾಗ ಪರಿಸರದ ಅವನತಿ, ಸಂಪನ್ಮೂಲಗಳ ಸವಕಳಿ ಮತ್ತು ಪರಿಸರ ರಕ್ಷಣೆಯ ವೆಚ್ಚಗಳನ್ನು ಸಾಂಪ್ರದಾಯಿಕ GDPಯಿಂದ ಕಳೆಯಲಾಗುತ್ತದೆ. ಈ ಗ್ರೀನ್ GDP ಅಂದರೆ ಏನು, ಇನ್ನೂ ಸ್ವಲ್ಪ ಡೀಟೇಲ್ಸ್ ಆಗಿ ತಿಳ್ಕೊಬೇಕಂದ್ರೆ, ಇದು ಆರ್ಥಿಕ ಅಭಿವೃದ್ಧಿಯ ಒಂದು ಸೂಚ್ಯಂಕ. ಬೆಳವಣಿಗೆಯ ಪ್ರಕ್ರಿಯೆಯಲ್ಲಿ ಪರಿಸರದ ಮೇಲಿನ ಪರಿಣಾಮಗಳನ್ನು ಪರಿಗಣಿಸಲಾಗುತ್ತದೆ. ಇದು ಆರ್ಥಿಕ ನಷ್ಟವನ್ನು, ಹವಾಮಾನ ಬದಲಾವಣೆಯಿಂದ ಉಂಟಾದ ಖರ್ಚುಗಳಿಗೆ ಕಾರಣವಾಗುತ್ತದೆ. ಪರಿಸರದ ತಜ್ಞರು ಅಭಿವೃದ್ಧಿಯ ಸೂಚ್ಯಂಕದಂತಹ ಸೂಚ್ಯಂಕಗಳಿಗೆ ಸೇರಿಸಬಹುದಾದ ಭೌತಿಕ ಅಂಶಗಳನ್ನು ಒಳಗೊಂಡಿದೆ. ಇದು ನೀರಿನ ತಲಾದಾಯ ಬಳಕೆ ಮತ್ತು ವಾರ್ಷಿಕ ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆಯಂತಹ ಭೌತಿಕ ಅಂಶಗಳನ್ನು ಪರಿಗಣಿಸಲಾಗುತ್ತದೆ. ಗ್ರೀನ್ GDPಯನ್ನು ಮಾಪನ ಮಾಡುವ ಸಂದರ್ಭದಲ್ಲಿ ನಿವ್ವಳ ಪರಿಸರ ಬಂಡವಾಳ ಬಳಕೆಗೆ ಅಗತ್ಯವಾದ ಸಂಪನ್ಮೂಲಗಳ ಸವಕಳಿಗಳನ್ನು ಹೊರತುಪಡಿಸಿ ಪರಿಸರ ಅವನತಿ, ರಕ್ಷಣಾತ್ಮಕ ಮತ್ತು ಪುನಶ್ಚೇತನ ಪರಿಸರ ಉಪಕ್ರಮಗಳು ಸಾಂಪ್ರದಾಯಿಕ GDPಯಿಂದ ಕಳೆಯಲಾಗುತ್ತದೆ. ಇಷ್ಟು ಗ್ರೀನ್ GDP ಬಗ್ಗೆ. ಇನ್ನು ಕಾರ್ಬನ್ ತೆರಿಗೆ ಅಥವಾ ಕಾರ್ಬನ್ ಟ್ಯಾಕ್ಸೇಷನ್ ಅಂತ ಕರಿತೀವಿ. ಕಾರ್ಬನ್ ಟ್ಯಾಕ್ಸೇಷನ್ ಅಂದರೆ ಏನು? ಪರಿಸರ ಮಾಲಿನ್ಯ ಮತ್ತು ಇಂಗಾಲ ಹೊರಸೂಸುವಿಕೆಯನ್ನು ನಿಯಂತ್ರಿಸಲು ಈ ತೆರಿಗೆಯನ್ನು ವಿಧಿಸ್ತಾರೆ. ಯಾವುದಕ್ಕೆ ಅಂದರೆ ಪರಿಸರ ಮಾಲಿನ್ಯ ಮತ್ತು ಇಂಗಾಲ ಹೊರಸೂಸುವಿಕೆಯನ್ನು ನಿಯಂತ್ರಣ ಮಾಡುವ ಸಲುವಾಗಿ. ಏನಂದರೆ ಭಾರತ ಸರ್ಕಾರ ಪೆಟ್ರೋಲಿಯಂ ಉತ್ಪನ್ನಗಳಾದ ಪೆಟ್ರೋಲ್ ಮತ್ತು ಡೀಸೆಲ್ಗಳಿಗೆ ನೀಡಲಾಗುತ್ತಿದ್ದ ಸಹಾಯಧನಗಳನ್ನು ಕಡಿತಗೊಳಿಸಿ ಅವುಗಳ ಮೇಲೆ ತೆರಿಗೆ ವಿಧಿಸುವ ಮೂಲಕ ಕಾರ್ಬನ್ ಸಹಾಯಧನ ಆಡಳಿತದಿಂದ ಕಾರ್ಬನ್ ತೆರಿಗೆ ಆಡಳಿತ ಬದಲಾಗಿದೆ. ಅಂದರೆ ಕಾರ್ಬನ್ ಸಹಾಯಧನ ಆಡಳಿತದಿಂದ ಕಾರ್ಬನ್ ತೆರಿಗೆ ಆಧಾರಿತವಾಗಿ ಬದಲಾಗಿದೆ. ಈ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ವಿಧಿಸುವ ಅಬಕಾರಿ ಸುಂಕಗಳು ಸಹ ಕಾರ್ಬನ್ ತೆರಿಗೆಗಳಾಗಿವೆ. ನೆಕ್ಸ್ಟು ಹಾಗೆ ಭಾರತ ಸರ್ಕಾರ ಕಲ್ಲಿದ್ದಲಿನ ಮೇಲೆ ಪ್ರತಿ ಟನ್ಗೆ ವಿಧಿಸಿದ ಸೆಸ್ನ ಪ್ರಮಾಣವನ್ನು 50ರಿಂದ 100ರಿಗೆ ಹೆಚ್ಚಿಸಿದೆ. ಇದು ಕಾರ್ಬನ್ ತೆರಿಗೆ ಅಂದರೆ ಪರಿಸರದ ಮಾಲಿನ್ಯ ಮತ್ತು ಇಂಗಾಲ ಹೊರಸೂಸುವಿಕೆಯನ್ನು ನಿಯಂತ್ರಣ ಮಾಡುವ ಸಲುವಾಗಿ ಒಂದು ಟ್ಯಾಕ್ಸನ್ನು ಹಾಕ್ತಾರೆ ಭಾರತ ಸರ್ಕಾರ. ಅದು ಕಾರ್ಬನ್ ಟ್ಯಾಕ್ಸೇಷನ್ ಅಥವಾ ಕಾರ್ಬನ್ ತೆರಿಗೆ ಅಂತ ಹೇಳಿ ಕರಿತೀವಿ. ಇವಿಷ್ಟು ಮೊದಲ ಚಾಪ್ಟರ್ ಬಗ್ಗೆ ಕ್ಲಾಸ್ಗಳಾಗಿವೆ. ಈಗ ಮುಂದಿನ 2ನೇ ಚಾಪ್ಟ್ರನ್ನು ಇನ್ನು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ. ಈಗ ನಾವು ಭಾರತದ ಅರ್ಥಶಾಸ್ತ್ರದಲ್ಲಿ 1ನೇ ಅಧ್ಯಾಯ ಅರ್ಥಶಾಸ್ತ್ರದ ವ್ಯಾಖ್ಯಾನ ಮತ್ತು ಭಾರತದ ಅರ್ಥಶಾಸ್ತ್ರ ಬಗ್ಗೆ ಸ್ವಲ್ಪ ನೋಡಿದ್ವಿ. ಇನ್ನು ಮುಂದಿನ ದಿನಗಳಲ್ಲಿ ಸಂವಿಧಾನ ಆಗಿರಬಹುದು, ಭೂಗೋಳಶಾಸ್ತ್ರ ಆಗಿರಬಹುದು, ಇತಿಹಾಸಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಚಾಪ್ಟರ್ ವೈಸ್ ಕ್ಲಾಸ್ಗಳನ್ನು ಮಾಡ್ತಾ ಹೋಗೋಣ. ಈಗ ಇದು ಅಧ್ಯಾಯ 1 ಆಗಿದೆ. ಅಧ್ಯಾಯ 2 ಇನ್ನು ಕೆಲವೇ ದಿನಗಳಲ್ಲಿ ಮತ್ತೆ ಬರುತ್ತೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ತುಂಬ ಧನ್ಯವಾದಗಳು.